ಏನಾಗಿದೆ ನಿಮ್ಗೆ? ನಾನು ನಿಜವಾಗ್ಲೂ ಡಾಕ್ಟ್ರು, ಫಾರಿನಿಂದ ಬಂದಿದ್ದೀನಿ. ಮತ್ತೆ ಸಂತೋಷ್ ನಿನ್ನ ಸಂಗೀತನ್ ಗೊತ್ತೇನು ಅಂತ ನನಗೆ ಗೊತ್ತಾಗಿರಕ. ನಮ್ ಡ್ಯಾಡಿನ ಮದುವೆಯಾಗಿ ನಿನ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ನಿಮ್ಮ ಉದ್ದೇಶ ಏನು? ಮರ್ಯಾದೆ ಬಾಯ್ ಬಿಡ್ಲಿಲ್ಲ ಅಂದ್ರೆ ನಿನ್ ಕುತ್ತಿಗೆನ ಸಿಗಲಾಕ್ಬಿಡ್ತೀನಿ. ಇಷ್ಟಕ್ಕೂ ನಮ್ ಡ್ಯಾಡಿಗೆ ಏನಾಗಿದೆ? ಇಬ್ರು ಸೇರ್ಕೊಂಡು ನಮ್ ಡ್ಯಾಡಿಗೆ ಏನ್ ಮಾಡ್ತಿದ್ದೀರಾ? ಸಂತೋಷ್ ಸಂತೋಷ್, ಓಕೆ ಓಕೆ, ನನಗೇನು ಮಾಡಬೇಡಿ. ನಿಜ ಏನು ಅಂತ ಹೇಳ್ತೀನಿ. ಅವನ್ ಬಾಯಿ ಮುಚ್ಚಬೇಕು ಅಂದ್ರೆ ಇದೇ ಸರಿಯಾದ ದಾರಿ. ರಾಕಿ, ಹೊರಡು. ರಾಕಿ, ಯಾಕೆ ಸುಮ್ಮನಿದ್ಯಾ? ಭಯ ಆಗ್ತಿದ್ಯಾ? ಮತ್ತೆ ಆಗಲ್ವಾ? ಹಾರ್ಡ್ ಆಗ್ಲೇ ಅಟ್ಯಾಕ್ ಮಾಡಕ್ ಹೋಗ್ತಾ ಇದೀವಿ, ಅದು ಡಾಕ್ಟ್ರು ಮನೆಗೆ. ನಿನ್ನ ಹಠನೇ ನಿಂಗೆ ದೊಡ್ಡದಲ್ಲ, ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಂದ್ ನಿಮಿಷ ಕೆಳಗಡೆ ಇಳಿ. ಏಕೆ ಇಳಿ, ಹೇಳ್ತೀನಿ. ಆ ಪ್ರಶ್ನೆನ ನಾನ್ ನಿನ್ನನ್ನು ಕೇಳ್ಬೇಕು. ನೀನ್ ಯಾಕೆ ಹೇಗೆ ಬದಲಾಗಿದ್ಯಾ? ಬೆರಳು ಕತ್ತರಿಸ್ಕೊಂಬಾರು ಅಂದ್ರೆ ಇಡೀ ಕೈನ ಕತ್ತರಿಸ್ಕೊಂಡ್ ಬರ್ತಿದ್ದೆ. ಆಗಿದ್ ವೇಗ ಆಗ್ಲಿ, ಆವೇಶ ಆಗ್ಲಿ, ಹುರುಪಾಗ್ಲಿ ಈಗ ನೀನಲ್ಲಿ ಕಾಣಿಸ್ತಾ ಇಲ್ಲ. ದಿಟ್ಟವಾಗಿ ಇಡ್ತಾ ಇದ್ದ ಹೆಜ್ಜೆನ ಹೆದರ್ಕೊಂಡು ಇಡ್ತಾ ಇದೆಯಾ? ಯಾಕೆ? ಏನಾಯ್ತು ನಿನ್ಗೆ? ವಯಸ್ಸು ಮನಸ್ಸು ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಅಕ್ಕ. ಒಂದು ವಯಸ್ಸಲ್ಲಿ ಥ್ರಿಲ್ ಕೊಡ್ತಿದ್ದ ಕೆಲಸ ವಯಸ್ಸಾಗ್ತಿದ್ದಂಗೆ ಭಯ ಹುಡ್ಸಕ್ ಶುರು ಮಾಡುತ್ತೆ. ಅದು ವಯಸ್ಸಿನ ಪ್ರಭಾವ ಮಾತ್ರ ಅಲ್ಲ, ಅನುಭವದ ಪ್ರಭಾವ. ಯಾವ ಕೆಲಸ ಮಾಡಬೇಕಾದ್ರೂ ಯೋಚನೆ ಎರಡೂ ಸರಿಯಾಗಿರ್ಬೇಕು. ಆಗ್ಲೇ ಆ ಕೆಲಸ ಸಕ್ಸಸ್ ಆಗೋದು. ಇಲ್ಲ ಅಂದ್ರೆ ಇರುಳು ಕಂಡು ಬಾವಿಗೆ ಹಗಲು ಬೀಳ್ಬೇಕಾಗುತ್ತೆ. ಆ ಕೆಲಸದಿಂದ ನಮಗಾಗೋ ಹಾನಿ ಏನು ಅಂತ ಗೊತ್ತಾದ ಮೇಲೂ ಅದೇ ಉತ್ಸಾಹ ಉಳಿಯೋದಿಲ್ಲ. ಹುಲಿ ವಯಸ್ಸಾಯ್ತು ಅಂತ ಹುಲ್ ತಿನ್ನೋದಿಲ್ಲ. ಕಸುವು ಉಡುಗಿ ಹೋದಷ್ಟು ಅದರ ರಕ್ತದಾಹ ಹೆಚ್ಚಾಗುತ್ತೆ. ಕೊನೆ ಕ್ಷಣದವರೆಗೂ ಬಲಿನ ಬೆನ್ನಟ್ಟುತ್ತೆ. ನೋಡು, ಬಾ ಅಂತ ನಾನು ನಿನ್ನನ್ನ ಫೋರ್ಸ್ ಮಾಡಲ್ಲ. ನನ್ನ ಬುದ್ಧಿವಂತಿಕೆ, ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದೆ. ನೀನ್ ರಿಸ್ಕ್ ತಗೋಬೇಡ, ರಿಲ್ಯಾಕ್ಸ್ ಆಗಿ ಮನೇಲಿರು. ಅಕ್ಕ, ಹೆಣ್ಣಾಗಿ ನೀನೇ ಇಷ್ಟು ಧೈರ್ಯವಾಗಿರ್ಬೇಕಾದ್ರೆ ನಾನು ಯಾಕೆ ಹೆದರ್ಲಿ? ಒಂದು ಉದ್ದೇಶ ಇಟ್ಕೊಂಡು ಮುಂದುವರೆದಿದ್ದೀವಿ, ಕೊನೆವರೆಗೂ ಜೊತೆಲೇ ಇರೋಣ.
ಹೊರಗೆ ಬಂದಿಲ್ಲ ಅಂತ ಕಾಣುತ್ತೆ. ಇಲ್ಲ, ಇವನಿಗೆ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಇಂಥ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು. ಗುಡ್ ಮಾರ್ನಿಂಗ್ ಆನಂದ್. ಓ, ಗುಡ್ ಮಾರ್ನಿಂಗ್ ಸಂತೋಷ್. ಬನ್ನಿ. ಏನಿವತ್ತು ಆಫೀಸ್ಗೆ ಹೋಗಿಲ್ವಾ? ಇಲ್ಲ, ಇವತ್ತು ನನಗೆ ಮನಸ್ಸಿರಲಿಲ್ಲ. ಅದು ಅಲ್ಲದೆ ಇವತ್ತು ಎದ್ದಿದ್ದು ಬೇರೆ ಲೇಟ್ ಆಗೋಯ್ತಲ್ಲ, ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ. ನಿಮ್ಗೆ ತಿಂಡಿ ಆಯ್ತಾ? ಓ, ಆಯಿತು. ನಿಮ್ದಾಯ್ತಾ? ಓ ಎಸ್. ನೀವೇನೋ ಓದ್ತಿದ್ರಿ ಅನ್ಸುತ್ತೆ. ಹಾಂ, ಮೆಡಿಕಲ್ ಸಂಬಂಧಪಟ್ಟಾಗ ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತು, ಓದ್ತಾ ಇದ್ದೆ. ಓ, ಹಾಗಾದರೆ ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಛೆ ಹಾಗೇನಿಲ್ಲ. ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಜಯರಾಮ್ ಅವರು ಮಲಗಿದ್ದಾರೆ, ನಾನೊಬ್ಬನೇ ಏನು ಮಾಡಲಿ ಇಲ್ಲಿ ಅಂತ ಓದ್ತಾ ಇದ್ದೆ ಅಷ್ಟೇ. ಹಾಗಾದರೆ ಬನ್ನಿ, ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ. ವೈ ನಾಟ್? ನೀವು ಕರಿತಾ ಇದ್ದಾರ ಅಂದಮೇಲೆ ನನಗೇನು ಅಭ್ಯಂತರ ಇಲ್ಲ, ಬಂದೇ ಬರ್ತೀನಿ. ಏನು ಸರ್? ಡಾಕ್ಟರ್ ಸಾಬ್ ಬಂದಿಲ್ವಾ? ಡಾಕ್ಟರ್ನ ಆಸ್ಪತ್ರೆಯಿಂದ ಬಂದಿಲ್ಲ ಸರ್. ಬರ್ಲಿಲ್ವಾ? ಡಾಕ್ಟ್ರು ಎಷ್ಟು ಟೈಮ್ಗೆ ಬರ್ತಾರೆ? ಗೊತ್ತಿಲ್ಲ ಸರ್, ರಾತ್ರಿ ಪಾರ್ಟಿ ಇದೆ ಅಂತ ಹೇಳ್ತಾ ಇದ್ರು. ಅವ್ರು ಇನ್ನೇನು ಬರೋ ಗೊತ್ತಾಯ್ತು, ನೀವು ಆಸ್ಪತ್ರೆಗೆ ಹೋಗ್ಬೋದಾಯ್ತಲ್ವಾ? ಇಲ್ಲ, ನಮಗೆ ಗರ್ಭದ ನಜದೀಕಿತ್ತು, ಅದಕ್ಕೆ ಇಲ್ಲಿಗೆ ಬಂದು. ಎಮರ್ಜೆನ್ಸಿ ಏನಾರು ಇದ್ರೆ ಸಾರ್ಗೆ ಒಂದು ಫೋನ್ ಮಾಡಿ. ಇಲ್ಲ, ಅದು ನಮ್ದು ಬೀವಿಗೆ ಕೆಮ್ಮಲು ನೆಗಡಿ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಡಾಕ್ಟರ್ ಸಾಬ್ ಬರೋವರೆಗೂ ನಾವು ಕಾರ್ನಲ್ಲಿ ವೇಟಿಂಗ್ ಮಾಡ್ತೀವಿ. ಆಯ್ತು ಸರ್, ಓಕೆ. ಹೌಜಿ. ನೋಡಿದ್ಯಾ, ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಕೆಲಸನೇ ಕೆಡ್ತು. ಬೆಳಗ್ಗೆ ಲೇಟ್ ಆಯ್ತು ಅಂತ ತಾನೆ ಈಗ ಡಾಕ್ಟರ್ ಬರೋವರೆಗೂ ವೆಯ್ಟ್ ಮಾಡ್ತಿರೋದು. ನೋಡು, ಇವತ್ತೇನೇ ಆಗ್ಲಿ, ಎಷ್ಟು ಹೊತ್ತೇ ಆಗ್ಲಿ, ಆ ಡಾಕ್ಟರ್ನ ಹಿಡಿದು ಜಯರಾಮ್ ಬಗ್ಗೆ ವಿಷಯ ತಿಳ್ಕೊಳ್ಳೋವರೆಗೂ ನಾವಿಲ್ಲಿಂದ ಹೋಗಲ್ಲ. ಸರಿ ಅಕ್ಕ. ಸಂತೋಷ್, ನಿಮ್ಮ ಸ್ಟಡೀಸ್ ಎಲ್ಲ ಎಲ್ಲಿ ನಡೀತು? ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ. MBA ಮುಗಿಸಿದ್ದೀನಿ. ಡ್ಯಾಡಿ, ನೀನು ಓದಿದ್ದೀನಿ ಸಾಕು, ನನ್ನ ಜೊತೆ ಆಫೀಸಿಗೆ ಬಾ ಅಂತ ನಾನು ಹೆಗಲ ಮೇಲೆ ಜವಾಬ್ದಾರಿನ ಹೊರಿಸ್ಬಿಟ್ರು. ನಂತರ ಅವ್ರ ಆಫೀಸು ವ್ಯವಹಾರ ಎಲ್ಲ ನೀವೇ ತಾನೇ ನೋಡ್ಕೊಳ್ಬೇಕಾದ್ದು. ಅವ್ರ ಜೊತೆಲಿ ಇರೋವರೆಗೂ ಅವ್ರ ಅನುಭವನ ಪಡ್ಕೊಳ್ಬೇಕು ಅನ್ನೋದೇ ಅವ್ರ ಅಭಿಪ್ರಾಯ ಆಗಿತ್ತು ಅನ್ಸುತ್ತೆ. ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಹೌದು, ನೀವ್ ಯಾವಾಗ ಫಾರಿನ್ ಹೋದ್ರಿ? ಏನೊಂದು 4 years ಆಯ್ತು ಅಷ್ಟೇ. ಹಾ, ಮತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಹೇಗಿದೆ? ಓ ಸೂಪರ್. ನಿಮಗೆ ಮದುವೆ ಆಗಿದೆಯಾ?
ಅದು ಯಾಕೆ ಹೇಳೋಕ್ ಸಂಕೋಚನ? ಇಲ್ಲ ಇಲ್ಲ, ಅದು ಹೋಗ್ಲಿ ಬಿಡಿ, ನಿಮಗ್ ಮುಜುಗರ ಆಗೋದಾದ್ರೆ ಬೇಡ. ಇಲ್ಲಿ ಯಾಕೆ ನಿಲ್ಸಿದ್ರಿ? ಓ, ಈ ಜಾಗ ನಮ್ದೇ. ಇದನ್ನ ಡ್ಯಾಡಿ ಪರ್ಚೇಸ್ ಮಾಡಿದ್ದಾರೆ. ಇಲ್ಲೊಂದು ಲೇಔಟ್ ಕಟ್ಸೋಣ ಅಂತ. ಹೌದಾ? ನೋಡಿ ನೋಡಿ ನೋಡಿ. ಏನ್ರಿ ಬರ್ತಾ ಇದಾರ ಇಲ್ಲಿ? ಸುಮ್ಮನೆ ಹೀಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಈ ಜಾಗ ಸರಿ ಇಲ್ಲ, ಇಲ್ಲಿ ಯಾರು ಓಡಾಡಲ್ಲ, ಹೆಚ್ಕೋತಿರ್ಬೇಡಿ ಇಲ್ಲಿ. ನೀವೇನ್ರಿ ಒಂಥರ ಇದ್ದೀರಾ? ಅದು ದೂರದಿಂದ ಡ್ರೈವ್ ಮಾಡ್ಕೊಂಡ್ ಬಂದಿದ್ನಲ್ಲ, ಬಿಸಿಲು ಬೇರೆ ಜಾಸ್ತಿ ಇದೆ, ಅದಕ್ಕೆ ಟೈರ್ಡ್ ಆಗ್ಬಿಟ್ಟಿದ್ದೀನಿ. ನೋಡಕ್ಕೆ ದೊಡ್ಡ ಮನೆ ಮಕ್ಕಳ ತರ ಕಾಣಿಸ್ತೀರಾ. ಇಂಥ ಜಾಗಕ್ಕೆಲ್ಲ ಏನಕ್ಕೆ ಬರ್ತೀರಾ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆ ಮೇಲೆ ಬರುತ್ತೆ. ಹೊರಡಿ. ಸರಿ ಸರ್, ಹೊರಡ್ತೀವಿ. ಮಕ್ಕಳು ಪೊಲೀಸ್ನವರು ಈಗಲೇ ಬರ್ಬೇಕಾ? ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ. ಒಂದು ಕೆಲಸ ಮಾಡಕ್ ಹೋದಾಗ 100 ಅಡಚಣೆಗಳು ಬಂದೇ ಬರುತ್ತೆ. ಅದಕ್ಕೆಲ್ಲ ಹೆದರ್ಕೊಂಡ್ರೆ ನಾವ್ ಅನ್ಕೊಂಡಿರೋದನ್ನ ಸಾಧಿಸಕ್ಕಾಗೋದಿಲ್ಲ. ಅಷ್ಟಕ್ಕೂ ಇವನನ್ನ ಸಾಯಿಸೋ ಅವಶ್ಯಕತೆ ನನಗಿಲ್ಲ. ಇವನನ್ನ ಹೆದರಿಸಿ ಬೆದರಿಸಿ ಇವನಿಂದ ಸತ್ಯ ತಿಳ್ಕೊಳ್ಳೋದಷ್ಟೇ ನನ್ನ ಉದ್ದೇಶ. ಈಗ ಪೊಲೀಸ್ನವ್ರು ಸಹ ಇಲ್ಲ. ಇದೇ ಕರೆಕ್ಟ್ ಟೈಮ್. ನಾನು ಅಟ್ಯಾಕ್ ಮಾಡೇ ಬಿಡ್ತೀನಿ. ಸರ್ವಮತೋಮೇವ ಇತಿ
ಸಂತೋಷ್, ಯಾಕೆ ಒಂಥರ ಇದ್ದೀರಾ? ಹಾಗೇನಿಲ್ವಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಅಲ್ಲ, ಪೊಲೀಸ್ನವರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿರೋಗಿದೆ. ಪೊಲೀಸವ್ರನ್ನ ನೋಡಿ ಡಿಸ್ಟರ್ಬ್ ಆಗೋದಕ್ಕೆ ನಾನೇನು ಕ್ರಿಮಿನಲ್ಲ? ಚಚೆ, ನಾನು ಆ ರೀತಿ ಹೇಳಿಲ್ಲ. ಪೊಲೀಸ್ನವ್ರು ಕೆಲವು ಸಲ ಸಭ್ಯಸ್ಥರನ್ನ ಹಾಗೂ ಅಪರಾಧಿಗಳನ್ನ ಇಬ್ಬರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತಾರೆ. ಅದಕ್ಕೆ ಹಾಗೆ ಕೇಳಿದೆ. ಟೇಕ್ ಇಟ್ ಈಸಿ. ಅಷ್ಟಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಿಮಗೆ ಹ್ಯೂಮನ್ ಸೈಕಾಲಜಿ ಬಗ್ಗೆ ತುಂಬ ಚೆನ್ನಾಗೇ ಗೊತ್ತಿದೆ ಅನ್ಸುತ್ತಲ್ಲ. ಕೌನ್ಸಿಲಿಂಗು ಮಾಡ್ತೀರಾ? ಸಂತೋಷ್, ಏನಾಗಿದೆ ನಿಮಗೆ? ಯಾಕೊಂಥರ ಇದ್ದೀರಾ? ಹಾಗೇನಿಲ್ವಲ್ಲ. ಇವತ್ತು ಯಾಕೋ ನಿಮ್ಮ ಮೂಡ್ ಸರಿ ಇಲ್ಲ ಅಂತ ಕಾಣುತ್ತೆ. ನಿಜ, ಸಿಕ್ಕಿರೋ ಅವಕಾಶ ನನ್ನ ಕೈ ತಪ್ಪು ಹೋಗಿದೆ. ಅದಕ್ಕೆ ನನ್ನ ಮೂಡ್ ಆಫ್ ಆಗಿದೆ. ನಾನು ಏನೇ ಪ್ರಯತ್ನ ಪಟ್ಟರು ಎಲ್ಲ ಮಿಸ್ ಹೊಡಿತಾ ಇದೆಯಲ್ಲ. ನಿಮ್ಮ ಟೈಮ್ ಚೆನ್ನಾಗಿದೆ, ಅದಕ್ಕೆ ಬಚಾವ್ ಆಗ್ತಾ ಇದೆಯಾ? ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು ಬೆಳಿಗ್ಗೆ ಬೆಳಿಗ್ಗೆನೆ? ಎಷ್ಟು ಕಾಲ್ ಮಾಡಿದ್ರು ನಾಟ್ ರೀಚಬಲ್ ಅಂತ ಬರ್ತಾ ಇತ್ತು. ಸಂಗೀತ, ಮನೇಲಿ ಬೋರ್ ಆಗ್ತಾ ಇತ್ತು. ಇಲ್ಲೇ ವಾಕಿಂಗ್ ಹೋಗಿ ಬರೋಣ ಅಂತ ಸಂತೋಷ್ ಕರ್ಕೊಂಡೋಗಿದ್ದೆ. ಸಂತೋಷ್ ನಿಮ್ಮನ್ನ ಕರ್ಕೊಂಡು ಹೋಗಿದ್ರಾ? ಹೌದು. ಅಲ್ಲ, ಹೊರಗಡೆ ಕರ್ಕೊಂಡು ಹೋಗುವಂತ ಪ್ರಮೇಯ ಏನಿತ್ತು? ಹಾಗೇನಾದ್ರೂ ಇದ್ರೆ ಮನೇಲೆ ಮಾತಾಡ್ಬೋದಾಗಿತ್ತಲ್ಲ. ಸಂಗೀತ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಮನ್ಸಲ್ಲಿ ಏನೇ ಇಟ್ಕೊಂಡು ಏನೂ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಸಂತೋಷ್ ನಿಮ್ಮನ್ನ ಈಗಲೂ ಅನುಮಾನದಿಂದಾನೇ ನೋಡ್ತಾ ಇದ್ದಾರೆ. ಹೀಗಿರುವಾಗ ಅವ್ರು ನಿಮ್ಮನ್ನ ಹೊರಗಡೆ ವಾಕ್ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಈ ಬದಲಾವಣೆ ಕಾರಣ ಏನು ಅಂತ. ಸಂಗೀತ, ಬದಲಾವಣೆ ಅನ್ನೋದು ಮನುಷ್ಯನ ಸಹಜ ಸ್ವಭಾವ ಅಲ್ವಾ? ಅದಕ್ಕೂ ಮೀರಿ ಸಂತೋಷ್ ಮನಸ್ಸಲ್ಲಿ ಏನಾದರೂ ಇರ್ಬೋದು ಅಂದ್ರೆ ತನ್ನ ತಂದೆ ಬಗ್ಗೆ ತಿಳ್ಕೊಳ್ಬೋದು ಅನ್ನೋ ಕುತೂಹಲ ಇರ್ಬೋದು. ಹಾಗಿದ್ರೂ ಇರ್ಬೋದು. ಅದು ಒಂಥರ ಪಾಸಿಟಿವ್ ಸೈನ್ ತಾನೆ. ಸಂತೋಷ್ಗೆ ತನ್ನ ತಂದೆ ಮೇಲೆ ಅಪಾರವಾದ ಪ್ರೀತಿ ಇದೆ. ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದೆ. ಇಷ್ಟಕ್ಕೂ ಅಂತ ಪರಿಸ್ಥಿತಿ ಬಂದ್ರೆ ನಿಜ ಹೇಳ್ಬಿಡೋಣ ಬಿಡು, ಅದು ಒಂಥರ ಒಳ್ಳೇದಲ್ವ? ಬೇಡ ಬೇಡ, ನೀವು ದುಡುಕ್ಬೇಡಿ. ಯಾಕೆ? ಸಂತೋಷ್ಗೆ ತನ್ನ ತಂದೆ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ತನ್ನ ಹೆಂಡತಿ ಬಗ್ಗೆನೂ ಇದೆ. ಸತ್ಯ ಗೊತ್ತಾದ ತಕ್ಷಣ ಸಂತೋಷ್ ಈ ವಿಷಯನ ಸಿತಾರಂಗೆ ಹೇಳೇ ಹೇಳ್ತಾರೆ. ಸಿತಾರನ್ ದೃಷ್ಟಿಲಿ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಅದು ಕೆಟ್ಟದ್ದು ಅಂತಾನೆ ಅವಳು ಭಾವಿಸೋದು. ಈ ವಿಷಯ ಗೊತ್ತಾದ ತಕ್ಷಣ ಅವಳು ಸುಮ್ಮನೆ ಇರ್ತಾಳ? ಇಲ್ಲ, ಈ ವಿಷಯನ ಭಾನುಗ್ ತಿಳಿಸ್ತಾಳೆ. ಆ ಭಾನು ಕಾಯ್ತಾ ಇರೋದು ಇಂಥ ಒಂದು ಅವಕಾಶಕ್ಕೇನೆ. ಸತ್ಯ ಎಲ್ಲ ಅವಳು ಗೊತ್ತಾಗ್ಬಿಟ್ರೆ ಇಷ್ಟು ದಿವಸದಿಂದ ನಾವೆಲ್ಲ ಕಾಪಾಡ್ಕೊಂಡು ಬಂದಿರುವಂತ ಗುಟ್ಟು ನೀರಿನಲ್ಲಿ ಹೋಮ ಮಾಡ್ದಾಗತ್ತೆ. ಅದರಿಂದ ನಮಗೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅವಳಷ್ಟಕ್ಕೆ ಸುಮ್ಮನಾಗೋದಿಲ್ಲ. ನಾವ್ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ರೀತಿಲಿ ನಮಗೆಲ್ಲ ಅವಘಡನ ಸೃಷ್ಟಿ ಮಾಡಿಬಿಡ್ತಾಳೆ. ನೀ ಹೇಳೋದು ನಿಜ, ಅದ್ರ ಕಾರಣ ಏನೇ ಇರ್ಬೋದು ಸಂಗೀತ. ಸಂತೋಷು
ತಾನಾಗೆ ಬಂದು ನನ್ನನ್ನು ಒಬ್ಬ ಒಳ್ಳೆ ಸ್ನೇಹಿತನನ್ನಾಗಿ ಕಾಣ್ತಾ ಇದ್ದಾನೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ? ತಕ್ಷಣಕ್ಕೆ ನಾನು ಇರೋ ವಿಷಯನ ಬಾಯಿ ಬಿಡದೆ ಹೋದ್ರು ಅವನ ಜೊತೆ ಸ್ನೇಹದಿಂದ ಇರೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಖಂಡಿತ ನಾನು ಅದನ್ನು ಒಪ್ಕೊಳ್ತೀನಿ. ಬಿಡಬೇಡಿ, ನೀವು ಅವ್ರ ಮನ್ಸನ್ ಗೆಲ್ಲಿ. ಆಯ್ತು ಸಂಗೀತ. ಸರಿ, ನೀವು ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬನ್ನಿ. ನಿಮ್ಗೆ ಇಷ್ಟವಾದ ತಿಂಡಿನ ಮಾಡಿ ತರ್ತೀನಿ.